ಎಲ್ರಿಗೂ ನಮಸ್ಕಾರ. ನನ್ನ ನಾಗರಾಜ್, ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳ, ಈ ದಿನ ಹಳಗನ್ನಡ ವಿಭಕ್ತಿ ಪ್ರತ್ಯಯದ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಈಗಾಗಲೇ ನಾನು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಹಳಗನ್ನಡ ವಿಭಕ್ತಿ ಪ್ರತ್ಯಯ ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋದು ಎಕ್ಸಾಮ್ ಪರ್ಪಸ್ಗೆ. ಸಾಮಾನ್ಯವಾಗಿ ವಿಭಕ್ತಿ ಪ್ರತ್ಯಯದ ಬಗ್ಗೆ 1 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ನಾನು ಪ್ರಶ್ನೆ ಪತ್ರಿಕೆ ನೋಡಿದಂಗೆ ಸ್ಟೇಟ್ ಸಿಲೆಬಸ್ ಏನಿದಾರಲ್ಲ 10th ಬೋರ್ಡ್ ಎಕ್ಸಾಮ್ ನಲ್ಲಿ ಅವರಿಗೆ ಸಾಮಾನ್ಯವಾಗಿ ಕೇಳೋದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ. ನಾನು ನೋಡಿದಂಗೆ CBSE ಮಕ್ಕಳಿಗೆ 10th ನಲ್ಲಿ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಕೇಳ್ತಾರೆ, ತಪ್ಪಿದ್ರೆ ಕಾರಕಾರ್ಥಗಳನ್ನ ಕೇಳ್ತಾರೆ. ಇಲ್ಲಿ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಕೊಟ್ಟಾಗ ಕೆಲವೊಂದು ವಿಭಕ್ತಿಗಳು ಮಾತ್ರ ಇಲ್ಲಿ ಕನ್ಫ್ಯೂಸ್ ಆಗೋದು, ಸ್ವಲ್ಪ ಗೊಂದಲ ಉಂಟಾಗ್ತವೆ. ಅವುಗಳನ್ನ ಹೇಗೆ ನಾವು ಬಗೆಹರಿಸ್ಕೋಬೇಕು, 1 ಅಂಕವನ್ನ ಹೇಗೆ ಬಹಳ ಸುಲಭವಾಗಿ ನಾವು ಪಡ್ಕೋಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಪ್ರಥಮ ವಿಭಕ್ತಿ ಹೊಸಗನ್ನಡ ಉ, ದ್ವಿತೀಯ ವಿಭಕ್ತಿ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಇಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಇದು ಹೊಸಗನ್ನಡ. ಇನ್ನು ಹಳಗನ್ನಡ ನೋಡೋದಾದ್ರೆ ಪ್ರಥಮ ದ್ವಿತೀಯ ಅಂ, ತೃತೀಯ ಇಂದಂ ತಪ್ಪಿದ್ರೆ ಇಂ, ಚತುರ್ಥಿ ಇದೇ ಇರುತ್ತೆ ಗೆ ಇಗೆ ಕೆ ಅಂತ, ಪಂಚಮಿ ಅತ್ತನಿಮ್ ಇರುತ್ತೆ, ಷಷ್ಠಿ ಆನೆ ಇರುತ್ತೆ, ಸಪ್ತಮಿ ಇದು ವರ್ಲ್ಡ್. ಇಷ್ಟಿರ್ತವೆ. ಹಾಗಾದ್ರೆ ಹೇಗೆ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಯಾವ ವಿಭಕ್ತಿ ಅನ್ನೋದನ್ನ ಹೇಗೆ ಹಳಗನ್ನಡ ಪದಗಳನ್ನ ಕೊಟ್ಟಾಗ ಹೇಗೆ ಕಂಡುಹಿಡ್ಕೋಬಹುದು ನೋಡ್ತಾ ಹೋಗೋಣ. ನಾನು ಕೆಲವೊಂದು ಪದಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಹೇಗೆ ಕಂಡುಹಿಡ್ಕೋಬಹುದು ಹೇಳ್ತಾ ಹೋಗ್ತೀನಿ. ಇಲ್ಲಿ ಸರ್ವಾಭರಣಂ ಅಂತ ಒಂದು ಪದ ಇದೆ. ಇಲ್ಲಿ ಸರ್ವಾಭರಣಮಂ ಅಂತಕ್ಕಂಥ ಒಂದು ಪದ ಇದೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಏನ್ ಹೇಳಿದ್ದಾರೆ, ಸರ್ವಾಭರಣ ಅಂತ ಮೊದಲು ತಗೊಂಡು ಸರ್ವಾಭರಣ ಈ ಪದ ಬರ್ತಕ್ಕಂಥದ್ದು 9ನೇ ತರಗತಿಯಲ್ಲಿ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲವು ಈ ಪದದಲ್ಲಿ ಬರ್ತಕ್ಕಂಥದ್ದು. ಸರ್ವಾಭರಣ ಅಂತ ಒಂದು ಪದ ಇದೆ, ಪೂರ್ತಿ ಪದ ಇದೆ. ಈ ಪದ ಆದ್ಮೇಲೆ ಏನ್ ಬಂದಿದೆ, ಮಂ ಅಂತ ಬಂದಿದೆ. ಇಲ್ಲಿ ನೋಡಿ, ಅಂ ಅಥವಾ ಮಂ ಬಂದ್ರೆ ಇದು ದ್ವಿತೀಯ ವಿಭಕ್ತಿ ಅಂತ ಅನ್ಕೋಬೇಕು. ಸರ್ವಾಭರಣ ಆದ್ಮೇಲೆ ಬರೀ 1 0 ಇದ್ರೆ ಅದು ಪ್ರಥಮ. ಸರ್ವಾಭರಣ ಆದ್ಮೇಲೆ ಮಾ ಬಂದು 0 ಬಂದ್ರೆ ಅದು ದ್ವಿತೀಯ. ಅದೇ ರೀತಿ ಇನ್ನೊಂದು ಕಮಲಜಂ ನೋಡಿ, ಇಲ್ಲಿದೆ ಕಮಲಜಂ ಅಂತ ಇದೆ ನೋಡಿ, ಕಮಲಜ ಬ್ರಹ್ಮ ಅಂತ ಕರಿತೀವಿ. ಕಮಲಜ ಆದ್ಮೇಲೆ ಏನ್ ಬಂದಿದೆ, 1 0 ಬಂದಿದೆ, ಇದು ಪ್ರಥಮ ವಿಭಕ್ತಿ. ಇದು ಯಾವ ವಿಭಕ್ತಿ, ಪ್ರಥಮ ವಿಭಕ್ತಿ. ಬರೀ ಮ ಅಂತ ಬರ್ಬೋದು, ತಪ್ಪಿದ್ರೆ ಏನ್ ಬರ್ಬೋದು, 0 ಬರ್ಬೋದು. ಮ ಬರ್ಲಿ ಅಥವಾ 0 ಬರ್ಲಿ, ಅದು ಕಮಲಜ ಅಂತಕ್ಕಂಥ ಪದ ಆದ್ಮೇಲೆ 1 0 ಬಂದ್ರೆ ಅದು ಪ್ರಥಮ. ಇನ್ನೊಂದು ಉದಾಹರಣೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಅಮೃತಮಂ ಇದೆ, ಅಮೃತಮಂ ನೋಡಿ, ಇಲ್ಲಿ ಏನಿದೆ, ಅಮೃತ ಇದೆ, ಅದು ಒಂದು ಪದ. ಅಮೃತ ಆದ್ಮೇಲೆ ಏನ್ ಬಂದಿದೆ ನೋಡಿ, ಮ 0 ಬಂದಿದೆ, ಸೊ ಅಮ್ ಅಂತ ಆಗುತ್ತೆ. ಬರೀ 0 ಬಂದ್ರೆ ಅಮೃತ ಆದ್ಮೇಲೆ ಅಮೃತಂ ಅಂತ ಬಂದ್ರೆ ಪ್ರಥಮ ಆಗತ್ತೆ. ಅಮೃತಮಂ ಅಂತ ಬಂತಂದ್ರೆ ಅದು ಯಾವುದು, ದ್ವಿತೀಯ ಆಗತ್ತೆ. ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಇದು ನೆನ್ಪಿಟ್ಕೊಳ್ಳಿ, ಬಹಳ ಈಸಿ. ಪ್ರಥಮ ಮತ್ತು ದ್ವಿತೀಯ ಇವೆರಡರಲ್ಲೇ ಬಹಳ ಕನ್ಫ್ಯೂಸ್ ಆಗೋದು. ಇನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಪ್ರಥಮ ಮತ್ತು ದ್ವಿತೀಯಕ್ಕೆ ನಾವು ಉದಾಹರಣೆ ಕೊಟ್ಟೆ. ಇನ್ನ ಬಹಳ ಸುಲಭವಾಗಿ ನಾವು ಹೇಳೋದಾದ್ರೆ ಇಲ್ಲೊಂದು ಪದ ಇದೆ, ಕಡಲೊಳಾಳ್ವಂಗೆ ನೋಡಿ, ಕಡಲೊಳಾಳ್ವಂಗೆ ಇದೆ. ಇಲ್ಲಿ ಏನಿದೆ, ಕೊನೆಗೆ ಗೆ ಇದೆ. ಗೆ ಬಂದ್ರೆ ಏನಂತ, ಚತುರ್ಥಿ ಅಂತ ಅರ್ಥ. ಈ ತರ ಬರುತ್ತೆ. ಇನ್ನೊಂದು ಸಾವಿತ್ರಿಂಗೆ ನೋಡಿ, ಸಾವಿತ್ರಿಂಗೆ ಏನ್ ಬಂತು, ಹಳೆಗನ್ನಡದಲ್ಲಿ ಗೆ ಬರುತ್ತೆ ಅಥವಾ ಹೊಸ ಕನ್ನಡದಲ್ಲಿ ಅದೇ ಬರುತ್ತೆ. ಈ ತರ ಗೆ ಬಂದ್ರೆ ಅದು ಚತುರ್ಥಿ ಅಂತ. ಇನ್ನ ದ್ವಿತೀಯ ಕನ್ನಡ ಪ್ರಥಮ ಆಯಿತು, ದ್ವಿತೀಯ ಆಯಿತು, ಚತುರ್ಥಿ ಆಯಿತು. ಹಾಗಾದ್ರೆ ತೃತೀಯ ವಿಭಕ್ತಿ ನೋಡ್ತಾ ಹೋಗೋಣ. ತೃತೀಯ ಏನಿರುತ್ತೆ ನೋಡೋದಾದ್ರೆ ಇಲ್ಲಿ ನೋಡಿ, ಹೇಳ್ತೀನಿ ನಾನು ನಿಮಗೆ. ನೋಡಿ, ಬಹಳ ಸುಲಭ ಇದು ಸಹ. ಲೋಕದಿಮ್ ಇದೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಪ್ರತ್ಯಯವನ್ನ ಕಂಡಿಡ್ಕೊಳ್ಬೇಕಾದ್ರೆ ಅಥವಾ ವಿಭಕ್ತಿ ಯಾವ್ದಂತ ಕಂಡಿಡ್ಕೊಳ್ಬೇಕಾದ್ರೆ ಕೊನೆಯ ಅಕ್ಷರ ಏನಿದೆಲ್ಲ ಅಲ್ಲಿಗೆ ಹೋಗ್ತೀವಿ ಅವಾಗ ನಾವು. ಇಲ್ಲಿ ನೋಡಿ, ದಿ ಅಂದಾಗ ಏನ್ ಬಂತು, ಎಳಿಬೇಕು. ದಿ ಅಂದಾಗ ಸ್ವರ ಏನ್ ಬರುತ್ತೆ, ಹಿ ಬರುತ್ತೆ. ಇಂ ಅಥವಾ ಇಂದಂ ನೋಡಿ, ಇಂ ಅಥವಾ ಇಂದಂ ಅಂದ್ರೆ ಏನು, ತೃತೀಯ ವಿಭಕ್ತಿ. ಲೋಕದಿಂ
ಲೋಕದಿಮ್ ಅಂದಾಗ ದಿ ಅಂತ ಹೇಳ್ಕೊಂಡಾಗ ನಾ ಏನ್ ಹೇಳಿದೆ ನಿಮ್ಗೆ, ಸ್ವರ ಏನ್ ಬಂತು, ಈ ಬಂತು. ದಿ ಅಂದಾಗ ಈ ಮತ್ತೆ ಸೊನ್ನೆ ಇಂ ಅಂತ ಬಂತಂದ್ರೆ, ಲೋಕದಿಮ್ ಅಂತ ಬಂತಂದ್ರೆ ಅದು ತೃತೀಯ ವಿಭಕ್ತಿ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಇನ್ನೊಂದು ಜಲದಿಮ್ ನೋಡಿ, ಜಲದಿಮ್, ಜಲ ದಿ ಅಂತ, ದಿ ಅಂದಾಗ ಏನ್ ಬರುತ್ತೆ, ಈ ಬಂತು. ಈ ಸೊನ್ನೆ ಇಂ. ಆದ್ದರಿಂದ ಈ ಸ್ವರ ಹೇಳ್ಕೊಂಡಾಗ ಈ ಬಂತಂದ್ರೆ ಯಾವಾಗ್ಲೂ ಅಷ್ಟೇ, ಇದು ದಿ ಅಂತ ಬಂದು ಈ ಸ್ವರ ಬಂದು ಯಾವುದೇ ಅಕ್ಷರ ಕೊಡಿ, ಈ ಹೇಳ್ಕೊಂಡಾಗ ಈ ಸ್ವರ ಬಂತು ಅಂದಾಗ ಇಂ ಬರುತ್ತೆ, ಅದು ತೃತೀಯ ವಿಭಕ್ತಿ ಆಗತ್ತೆ. ಅರ್ಥ ಮಾಡ್ಕೊಳ್ಬೇಕು. ಯಾವಾಗ್ಲೂ ಇದು ದೀನೇ ಇರ್ಬೇಕು. ದಿ, ನೀ, ಅರ್ಥ ಆಯ್ತು ಅನ್ಕೊಂಡೆ. ದಿ, ನೀ, ಪಿ, ಅದು ಹೇಳ್ಕೊಂಡಾಗ ಸ್ವರ ನೋಡಿ, ಈ ಅಕ್ಷರಗಳು ಹೇಳ್ಕೊಂಡು ಸ್ವರ ಹೇಳ್ಕೊಂಡಾಗ ಸ್ವರ ಏನ್ ಬರುತ್ತೆ, ಈ ಅಂತಾನೆ ಬರುತ್ತೆ. ಈ ಅಂದಾಗ ಈ ಸೊನ್ನೆ ಇಂ, ಅದು ತೃತೀಯ ಇಂ ಅಥವಾ ಇಂದಂ. ಆದ್ದರಿಂದ ಇದು ತೃತೀಯ ವಿಭಕ್ತಿ. ಈ ರೀತಿ ಪದಗಳು ಬರ್ತವೆ ಪರೀಕ್ಷೆಯಲ್ಲಿ, ಬಹಳ ಸುಲಭವಾಗಿ ನೀವು ಕಂಡುಹಿಡ್ಕೊಳ್ಬಹುದು. ಇನ್ನೊಂದು ನಾನು ಹೇಳ್ತಾ ಹೋಗ್ತೀನಿ. ಇನ್ನ ರಾಮನತ್ತಣಿಂ, ರಾಮನತ್ತಣಿಂ, ರಾಮನತ್ತಣಿಂ ಏನು, ಅತ್ತಣಿಂ ಬಂದ್ರೆ ಯಾವುದು, ಪಂಚಮಿ. ಬಹಳ ಸುಲಭವಾಗಿದೆ. ಅತ್ತಣಿಂ ಬಂದ್ರೆ ಮರದತ್ತಣಿಂ ನೋಡಿ, ಮರದತ್ತಣಿಂ. ಅತ್ತಣಿಂ ಬಂದ್ರೆ ಅದು ದೆಸೆಯಿಂದ ಅಂತ ಹೊಸ ಕನ್ನಡದಲ್ಲಿ, ಅತ್ತಣಿಂ ಹಳೆಗನ್ನಡದಲ್ಲಿ. ಇದು ಪಂಚಮಿ ವಿಭಕ್ತಿ. ಇನ್ನು ಷಷ್ಠಿಗೆ ಆನೆ ಬರುತ್ತೆ, ಏನು ಬದಲಾಗಲ್ಲ, ಬಹಳ ಸುಲಭವಾಗಿ ಗುರುತಿಸಬಹುದು. ಇನ್ನು ಸಪ್ತಮಿಯಲ್ಲಿ ಒಳ್ ಏನು, ರಾಮನೊಳ್, ರಾಮನೊಳ್, ಹೌದಾ. ಇನ್ನು ಸಾವಿತ್ರಿಯೊಳ್ ಏನು, ಒಳ್ಳು ಬಂದ್ರೆ ಬಹಳ ಸುಲಭವಾಗಿ ಅದು ನಾವು ಗುರುತಿಸಬಹುದು. ಒಳ್ಳು ಬಂದ್ರೆ ಪಂಚಮಿ ಅಂತ. ಆದ್ರಿಂದ ವಿದ್ಯಾರ್ಥಿಗಳ ಇಲ್ಲಿ ಸ್ವಲ್ಪ ಗಮನಿಸಬೇಕು. ಚತುರ್ಥಿ ಬಂದ್ರೆ ಗೆ ಬರುತ್ತೆ, ಅದು ಚತುರ್ಥಿ. ಪಂಚಮಿ ಬಂದ್ರೆ ಅತ್ತಣಿಂ ಬರುತ್ತೆ ಹಳೆಗನ್ನಡದಲ್ಲಿ, ತೊಂದರೆ ಇಲ್ಲ. ಷಷ್ಠಿಗೆ ಆನೆ ಬರುತ್ತೆ, ಸಪ್ತಮಿಗೆ ಒಳ್ ಬರುತ್ತೆ. ನಮಗೆ ಕನ್ಫ್ಯೂಸ್ ಆಗೋದು ಈ ಮೂರು, ಒಂದು ಪ್ರಥಮ, ದ್ವಿತೀಯ, ತೃತೀಯ. ಅದರಲ್ಲಿ ತೃತೀಯನು ಬಹಳ ಸುಲಭವಾಗಿ ಕಂಡುಹಿಡ್ಕೋಬಹುದು. ಅಂದ್ರೆ ದಿ ಅಂತ ಎಳಿತೀವಿ ಅಥವಾ ನೀ ಅಂತ ಹೇಳಿದಾಗ ಈ ಸ್ವರ ಬರುತ್ತೆ, ಆದ್ದರಿಂದ ಅದು ತೃತೀಯ ಅಂತ ಕಂಡುಹಿಡ್ಕೊಂಡ್ಬಿಡ್ಬೋದು. ಎಲ್ಲಾ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಬಹಳ ಕನ್ಫ್ಯೂಸ್ ಆಗೋದು, ಗೊಂದಲ ಆಗೋದು ಪ್ರಥಮ ಮತ್ತು ದ್ವಿತೀಯ, ಅದು ಹಳೆಗನ್ನಡದಲ್ಲಿ. ಆದ್ದರಿಂದ ನಾನು ಇದ್ರ ಬಗ್ಗೆನೇ ಸ್ವಲ್ಪ ಕೆಲವು ಉದಾಹರಣೆಗಳನ್ನ ನಿಮಗೆ ಜಾಸ್ತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಗಮನ ಇಟ್ಟು ಕೇಳ್ಬಿಡಿ, ಅರ್ಥ ಆಗತ್ತೆ ಅಂತ ಕೊಡ್ತೀನಿ. ಇನ್ನ ಕೆಲವೊಂದು ನಾನು ಹೇಳ್ತೀನಿ, ಈಗ ಕೆಲವೊಂದು ಉದಾಹರಣೆ ಕೊಡ್ತೀನಿ, ನಿಮಗೆ ಅರ್ಥ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ ತ್ರಿಶೂಲಂ ಇದೆ. ತ್ರಿಶೂಲಂ ನಾನು ಹೇಳಿದೆ ನಿಮ್ಗೆ, ತ್ರಿಶೂಲ ಅಂತಕ್ಕಂಥದ್ದು ಒಂದು ಪದ, ಹರಲಿಗೆ ಪಾಠದಲ್ಲಿ ಬರ್ತಕ್ಕಂಥದ್ದು. ಶಿವ ತ್ರಿಶೂಲ ಹಿಡ್ಕೊಂಡಿದ್ದ ಅಂತ ಬರುತ್ತೆ. ತ್ರಿಶೂಲ ಹಿಡ್ಕೊಂಡಿದ್ದ ಅವನು ವೃದ್ಧ ಮಹೇಶ್ವರನಾಗಿ ಹೋಗ್ಬೇಕಾದ್ರೆ ಹೇಗೆ ತನ್ನ ಮಾಯೆಯಿಂದ ಎಲ್ಲ ಬದಲು ಮಾಡ್ಕೊತಾನೆ, ವೇಷ ಬದಲು ಮಾಡ್ಕೊತಾನೆ, ಅದರಲ್ಲಿ ತ್ರಿಶೂಲ ಇದೆ. ಈ ತ್ರಿಶೂಲ ಆದ್ಮೇಲೆ ಏನಿದೆ ನಿಮ್ಗೆ, ಸೊನ್ನೆ ಇದೆ. ಸೊನ್ನೆ ಅಂದ್ರೆ ಬರೀ ಮ ಅಂತ ಅರ್ಥ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊನ್ನೆ ಇರ್ತದೆ ಒಂದು ಪದ ಆದ್ಮೇಲೆ, ಬರೀ ಸೊನ್ನೆ ಇದ್ರೆ ಅದು ಪ್ರಥಮ, ಡೌಟೇ ಇಲ್ಲ ಕಣ್ರಿ, ಪ್ರಥಮ ಅಂತಾನೆ ಅರ್ಥ ಇದೆ. ಒಂದು ಸೊನ್ನೆ ಇದ್ರೆ ಪ್ರಥಮ ಅಂತ ಅರ್ಥ. ಇನ್ನ ನೋಡ್ತಾ ಹೋಗೋಣ, ಜನಕನಂ ಅಂತ ಒಂದು ಪದ ಕೊಡ್ತಾರೆ ನಿಮಗೆ. ಜನಕಂ ನೋಡಿ, ಇಲ್ಲಿ ಜನಕ ಅಂತ ತಂದೆ ಅಂತ. ಜನಕ ಆದ್ಮೇಲೆ ಏನಿದೆ, ಒಂದೇ ಒಂದು ಸೊನ್ನೆ ಇದೆ. ಒಂದು ಪದ ಆದ್ಮೇಲೆ, ಒಂದು ಅರ್ಥ ಬರ್ತಕ್ಕಂತ ಪದ ಆದ್ಮೇಲೆ, ಪೂರ್ಣ ಅರ್ಥ ಕೊಡ್ತಕ್ಕಂತ ಪದ ಆದ್ಮೇಲೆ ಒಂದೇ ಒಂದು ಸೊನ್ನೆ ಇತ್ತಂದ್ರೆ ಅದು ಅರ್ಥ ಮಾಡ್ಕೊಳ್ಬೇಕು, ಡೌಟೇ ಇಲ್ಲ, ಪ್ರಥಮ ಅಂತ ಅರ್ಥ. ಕೆಲವೊಂದು ಇದೇ ಪಾಠದಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ. ಇನ್ ಕೆಲವೊಂದು, ಅದರಲ್ಲೂ CBSE ಅಲ್ಲಿ ಔಟ್ ಆಫ್ ಸಿಲೆಬಸ್ ಕೊಡೋದು, ವ್ಯಾಕರಣ ಇಲ್ಲ, ಪಾಠದಲ್ಲೇ ಬರ್ಬೇಕಂತ ಏನೂ ಇಲ್ಲ. ಆದ್ದರಿಂದ ನೀವು ಪಾಠದಲ್ಲಿ ನಿಮಗೆ ಕೊಟ್ಟಾಗ ನೆನಪಾದ್ರೆ ಅದು ಓದಿರ್ತೀರಾ, ತಿಳ್ಕೊಂಡಿರ್ತೀರಾ, ಇದೇ ವಿಭಕ್ತಿ ಅಂತ ನೀವು ಬಹಳ ಬೇಗ ಐಡೆಂಟಿಫೈ ಮಾಡ್ಬೋದು, ಗುರುತಿಸ್ಬೋದು. ಆದ್ರೆ ಪಾಠದಿಂದ ಹೊರಗಡೆ ಪದಗಳನ್ನು ಕೊಟ್ಟಾಗ, ಔಟ್ ಆಫ್ ಸಿಲೆಬಸ್ ಕೊಟ್ಟಾಗ ಯಾವ ಪದ ಬರುತ್ತೆ ಗೊತ್ತಿಲ್ಲ. ಆದ್ದರಿಂದ ನೀವು ಇದನ್ನ ಏನು ಈ ರೀತಿ ನಾ ಏನ್ ಹೇಳ್ತಾ ಇದ್ದೀನಿ ಅದನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ನೆನಪಿಟ್ಕೊಂಡ್ರೆ ಇದು ಪ್ರಥಮನೋ ಅಥವಾ ದ್ವಿತೀಯನೋ ಅಂತ ಬಹಳ ಬೇಗ ಅರ್ಥ ಆಗತ್ತೆ ನಿಮಗೆ. ಇನ್ನು ನೋಡ್ತಾ ಹೋಗೋಣ. ನೋಡಿನಿ, ಪುಷ್ಪದತ್ತಂ ಅಂತ ಒಂದು ಪದ ಇದೆ. ಪುಷ್ಪದತ್ತಂ ನೋಡಿ, ಬಹಳ ಸುಲಭ. ಇದು ಸಹ ಹರಲೀಲೆ ಪಾಠದಲ್ಲೇ ಇರ್ತಕ್ಕಂಥದ್ದು. ಪುಷ್ಪದತ್ತ, ಹೌದಾ, ಕೇಳಿದ್ರೆ. ಪುಷ್ಪದತ್ತ ಆದ್ಮೇಲೆ ಇದೆ, ಬರೀ ಒಂದು ಸೊನ್ನೆ ಇದೆ, ಹಾಗಾದ್ರೆ ಇದು ಪ್ರಥಮ. ಬಹಳ ಬೇಗ ನಾವು ಐಡೆಂಟಿಫೈ ಮಾಡ್ಬಿಡ್ಬಹುದು ಅಂತ. ಇನ್ನೊಂದು, ಇಲ್ಲಿ ಕಸವರಮಂ ಅಂತ ಕೊಡ್ತಾರೆ ನೋಡಿ, ಕಸವರಮಂ. ಇಲ್ಲಿ ನೋಡಿ, ಕಸವರ ಅಂದ್ರೆ ಚಿನ್ನ, ಬಂಗಾರ, ಸುವರ್ಣ ಅಂತ ಅರ್ಥ.
ಕಸವರ ಆದ್ಮೇಲೆ ಮಾ ಬಂದು ಸೊನ್ನೆ ಬಂದ್ರೆ, ಅವಾಗ ಹೇಳಿದ್ದೆ ನಿಮಗೆ ಬರೀ ಸೊನ್ನೆ ಬಂದ್ರೆ ಪ್ರಥಮ ಅಂತ ಇರುತ್ತೆ. ಒಂದು ಪದ ಆದ್ಮೇಲೆ ಮಾ ಬಂದು ಸೊನ್ನೆ ಬಂತು ಅಂದ್ರೆ ಅದು ದ್ವಿತೀಯ ಆಗಿರುತ್ತೆ. ಕಸವರವನ್ನು, ಬಂಗಾರವನ್ನು ಅಂತ ಅರ್ಥ ಇದೆ. ಇನ್ನೊಂದು ದೈವವಂ ನೋಡಿ, ದೈವವಂ, ದೈವ ಅಂದ್ರೆ ದೇವರು, ದೇವರು ಆದ್ಮೇಲೆ ನೋಡಿ ವಾ ಬಂದು ಸೊನ್ನೆ ಬಂದರೂ ಸಹ ಅದು ದ್ವಿತೀಯ ಆಗತ್ತೆ. ದೇವರನ್ನು, ದೈವವಂ ದೇವರನ್ನು. ಇನ್ನೊಂದು ಬಡತನಂ ನೋಡಿ, ಬಡತನಂ ಇದ್ಯಾ ನೋಡಿ, ಬಡತನ ಆದ್ಮೇಲೆ ಏನ್ ಬಂತು, ಒಂದು ಸೊನ್ನೆ ಬಂತು. ಬಡತನ ಆದ್ಮೇಲೆ ಬರೀ ಒಂದು ಸೊನ್ನೆ ಬಂತು, ಆದ್ದರಿಂದ ಇದು ಪ್ರಥಮ. ಬಡತನ ಆದ್ಮೇಲೆ ಒಂದು ಬರೀ ಸೊನ್ನೆ ಬಂದ್ರೆ, ಒಂದು ಪದ ಆದ್ಮೇಲೆ ಬರೀ ಸೊನ್ನೆ ಬಂದ್ರೆ ಪ್ರಥಮ. ಮಾ ಬಂದು ಸೊನ್ನೆ ಬಂದ್ರೆ, ನಾ ಬಂದು ಸೊನ್ನೆ ಬಂದ್ರೆ ಅವೆಲ್ಲ ದ್ವಿತೀಯ ಆಗ್ತವೆ. ಅರ್ಥ ಆಯ್ತು ಅನ್ಕೊಂಡೆ. ಒಂದು ಎಕ್ಸಾಂಪಲ್ ಇನ್ನೊಂದು ಇದು ನೋಡಿ. ಇನ್ನೊಂದು ಬಹಳ ಕನ್ಫ್ಯೂಸ್ ಆಗೋದು ಇದು ನಾನು ನೋಡಿದೀನಿ. ಈಗ ಒಂದು ನಿಮಿಷ ತೋರಿಸ್ಬಿಡ್ತೀನಿ, ಕೆಲವೊಂದು ಪದಗಳನ್ನು ತೋರಿಸ್ಬಿಡ್ತೀನಿ. ಇದು ನೀವು ಹೇಳಿ ನೋಡೋಣ ಏನಾಗ್ಬೋದು ಅಂತ ಗೆಸ್ ಮಾಡಿ ಆನ್ಸರ್ನ. ಸಾವಿತ್ರಿಯುಂ ಇದು ನೋಡಿ, ಈ ಪದ ಏನಾಗ್ಬೋದು ಸುಮ್ಮನೆ ಗೆಸ್ ಮಾಡಿ ನೋಡೋಣ. ನಾವು ಅನ್ಕೊಂಡ್ಬಿಡ್ತೀವಿ ಸರ್ ಹೇಳಿದ್ದಾರೆ ಸಾವಿತ್ರಿ ಅಂತ ಬಂದಿದೆ, ಯುಂ ಅಂತ ಬಂದಿದೆ, ಅದು ಪ್ರಥಮ ಆಗ್ಬಹುದು ಅಥವಾ ದ್ವಿತೀಯ ಆಗ್ಬಹುದು ಅಂತ ನೀವು ಅನ್ಕೊಂತೀರ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದೇ ನಿಮಿಷ ಉದಾಹರಣೆ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಅವಾಗಲೇ ಹೇಳಿದೆ, ಇದು ನೋಡಿ, ಇದಕ್ಕೆ ಏನ್ ಡಿಫ್ರೆನ್ಸ್ ನೀವೇ ಅರ್ಥ ಮಾಡ್ಕೊಳ್ಳಿ. ಸಾವಿತ್ರಿಯಂ, ಇಲ್ಲಿ ಸಾವಿತ್ರಿಯುಂ. ಹಾಗಾದ್ರೆ ಇದು ಯಾವ ವಿಭಕ್ತಿ, ಇದು ಯಾವ ವಿಭಕ್ತಿ ಅರ್ಥ ಮಾಡ್ಕೊಳ್ಬೇಕು. ಅವಾಗ ಹೇಳಿದ್ರೆ ಬರೀ ಸಾವಿತ್ರಿ ಬಂದು ಸೊನ್ನೆ ಬಂದ್ರೆ ಪ್ರಥಮ ಅಂದೆ. ಇಲ್ಲಿ ಸಾವಿತ್ರಿ ಬಂದು ಏನ್ ಬಂದಿದೆ, ಸಾವಿತ್ರಿ ಬಂದು ಯಾ ಬಂದು ಸೊನ್ನೆ ಬಂದ್ರೆ, ಮಾ ಬಂದು ಸೊನ್ನೆ ಬಂದ್ರೆ ಅದೆಲ್ಲ ದ್ವಿತೀಯ. ಅದೆಲ್ಲ ಏನು ದ್ವಿತೀಯ. ಹಾಗಾದ್ರೆ ಇದೇನಾಗತ್ತೆ, ಸಾವಿತ್ರಿ ಯು ಇದೆ, ಇಲ್ಲಿ ಯಾ ಇದೆ, ಇಲ್ಲಿ ನೋಡಿ ಇಲ್ಲಿ ಯು ಇದೆ. ಯು ಅಂದಾಗ ಎಳಿರಿ ಸ್ವರ ಏನ್ ಬಂತು, ಯು ಅಂದಾಗ ಏನ್ ಬಂತು, ಉ ಬಂತು. ಪ್ರಥಮ ಏನು ಉ, ಹೌದಾನೆ. ಇಲ್ಲಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದೀನಿ, ಹಳೆಗನ್ನಡ ಮಾ ಬರ್ಬೋದು, ಅಲ್ಲಿ ಮಾ ಇದೆ, ಸಾವಿತ್ರಿಯುಂ ಬರೀ ಮಾ ಬಂತು. ಆದ್ರೆ ಇದು ಹೇಗೆ ಪ್ರಥಮ ಆಗತ್ತೆ ಅನ್ನೋದಕ್ಕೆ ಇಲ್ಲಿ ಹೂ ಇದೆಯಲ್ಲ, ಅದೇ ಸಾವಿತ್ರಿಯು ಅಂತ ಬರುತ್ತೆ, ಮತ್ತೆ ಮಾನು ಬರುತ್ತೆ. ಆದ್ದರಿಂದ ಇದು ಪ್ರಥಮ, ಇದು ಪ್ರಥಮ. ಇಲ್ಲಿ ಸಾವಿತ್ರಿ ಬಂದು ಎಂ ಇದೆ, ಆದ್ದರಿಂದ ಇದು ದ್ವಿತೀಯ. ಹಂಗಾದ್ರೆ ತೃತೀಯ ಅದು ಸಾವಿತ್ರಿ ಇಂ ನೋಡಿ, ಸಾವಿತ್ರಿ ಈ ಬಂತು ನೋಡಿ, ಇಂ. ಈ ಅಂದಾಗ ಏನ್ ಬಂತು, ಸ್ವರ ಏನ್ ಬಂತು, ಈ ಅಂದಾಗ ಸ್ವರ ಈ ಬಂತು. ಅವಾಗ ಹೇಳಿದೆ ದಿ ಬಂದಾಗ ಈ ಬಂದಿತ್ತು, ಇಂ ಬಂದಿದ್ರಿಂದ ಇದು ತೃತೀಯ. ಈ ರೀತಿ ನೀವು ಸ್ವಲ್ಪ ಗೆಸ್ ಮಾಡ್ಬೇಕು, ಸುಮ್ಮನೆ ಅವಸರ ಮಾಡಿ ಯಾವುದು ಉತ್ತರ ಬರ್ದು ಒಂದು ಮಾರ್ಕ್ಸ್ ಕಳ್ಕೋಬೇಡಿ. ಒಂದು ಮಾರ್ಕ್ಸ್ ಕಳ್ಕೋಬೇಡಿ, ಬಹಳ ಇಂಪಾರ್ಟೆಂಟ್. ಕನ್ನಡದಲ್ಲಿ ಬಹಳ ಮಕ್ಕಳು ನೋಡಿದ್ದೀನಿ 99 ತೆಗಿತಾರೆ, 98 ತೆಗಿತಾರೆ. ಎಲ್ಲಿ ಒಂದು ಮಾರ್ಕ್ಸ್ ಹೋಗಿರ್ತಾವೆ ಅಂದ್ರೆ ಇಂತಲ್ಲೇ ಒಂದು ಮಾರ್ಕ್ಸ್ ಹೋಗಿರ್ತಾರೆ. ಆದ್ದರಿಂದ ನೀವೇನ್ ಗೆಸ್ ಮಾಡಿರ್ತೀರೋ ಅದೇ ಉತ್ತರ ಸರಿಯಾಗಿರುತ್ತೆ. ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಉತ್ತರನ ಬದಲು ಮಾಡಿ ಮಾರ್ಕ್ಸ್ ಕಳ್ಕೋಬೇಡಿ. ಇನ್ನೊಂದ್ 2-3 ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ, ನೀವೇ ಗೆಸ್ ಮಾಡ್ಬೇಕು ಉತ್ತರ ಈಗ ಯಾವ್ದಂತ. ನಾನು ಹೇಳಲ್ಲ ನಿಮಗೆ, ನೀವೇ ಗೆಸ್ ಮಾಡಿ ನೋಡೋಣ, ಆಮೇಲೆ ನಾನು ಹೇಳ್ತೀನಿ. ಈಗ ಒಂದ್ 2-3 ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ನಾನೇನ್ ಹೇಳಿದಿನಿಲ್ಲ ಆ ಬೇಸ್ ಮೇಲೆ ನೋಡೋಣ. ಹೇಳಿ, ಲಿಖಿತಮಂ ಒಂದು, ಇದು ಗರ್ವಮಂ, ಗರ್ವಮಂ ಇದು ನೋಡೋಣ, ಇದು ಯಾವ್ದು ಹೇಳಿ ನೋಡೋಣ. ಇನ್ನೊಂದು ಸಂತಸಂ, ಸಂತಸಂ ಆಯ್ತಾ. ನೆಕ್ಸ್ಟ್ ಇದು ತಲೆಯುಂ, ಇಲ್ಲಿ ಬರ್ದಿರ್ತೀನಿ ಜಾಗ ಇಲ್ಲ ಅಂತ, ತಲೆಯುಂ. ಈಗ ವಿಲಾಸದಿಂ ನೋಡಿ, ಇವೆಲ್ಲ ಯಾವ್ದು ಹೇಳಿ, ವಿಲಾಸದಿಂ. ಈಗ ಸಾಕಿಷ್ಟು ನೋಡಂತೆ. ಇಷ್ಟರಲ್ಲಿ ಮೊದಲನೇದು ಲಿಖಿತಮಂ ಬರ್ದಿದೆ. ಈ ಪದ ಬರ್ತಕ್ಕಂಥದ್ದು ವೀರಲವ ಪದ್ಯದಲ್ಲಿ ಬರುತ್ತೆ. ಲಿಖಿತಮಂ ಬರಹ ಅಂತ ಇರುತ್ತೆ ಅರ್ಥ. ಲಿಖಿತ ಅಂದ್ರೆ ಬರಹ. ಇಲ್ಲಿ ನೋಡಿ, ಲಿಖಿತ ಅಂದ್ರೆ ಬರಹ ಆದ್ಮೇಲೆ ಏನಿದೆ, ಮಾ ಬಂದು ಒಂದು ಸೊನ್ನೆ ಇದೆ. ನಾ ಹೇಳಿದೆ ನಿಮಗೆ, ಬರೀ ಸೊನ್ನೆ ಬಂತಂದ್ರೆ ಒಂದು ಪದದ ಮೇಲೆ ಮುಂದೆ, ಒಂದು ಪದದ ಮೇಲೆ ಮುಂದೆ ಬರೀ ಸೊನ್ನೆ ಬಂದ್ರೆ ಯಾವಾಗ್ಲೂ ಅದು ಹಳೆಗನ್ನಡದಲ್ಲಿ ಪ್ರಥಮನೇ ಆಗಿರುತ್ತೆ. ಇಲ್ಲಿ ಬರೀ ಸೊನ್ನೆ ಬಂದಿಲ್ಲ, ಮಾ ಬಂದು ಸೊನ್ನೆ ಬಂದಿದೆ, ಅದು ಮಂ ಅಥವಾ ಅಂ ಅಂತ ಅರ್ಥ ಇದೆ. ಅದೇನಾಗತ್ತೆ, ದ್ವಿತೀಯ ಆಗತ್ತೆ. ಇದು ದ್ವಿತೀಯ. ಇನ್ನ ಗರ್ವಮಂ, ಇದು ಅಷ್ಟೇ. ಗರ್ವ, ಗರ್ವ ಅಂದ್ರೆ ಸೊಕ್ಕು, ಅಹಂಕಾರ ಅಂತ. ಅದು ಬಂದ್ಬಿಟ್ಟು ಮಾ ಬಂದು ಸೊನ್ನೆ ಬಂದಿದೆ, ಆದ್ದರಿಂದ ಇದು ಸಹ ದ್ವಿತೀಯ. ಇಲ್ಲಿ ನೋಡಿ, ಸಂತಸಮಂ ನೋಡಿ, ಸಂತಸಂ, ಇಲ್ಲಿ ಸಂತಸಮಂ ಇಲ್ಲ, ಸಂತಸಮಂ ಅಂತ ಬಂತಂದ್ರೆ ಇಲ್ಲಿ ಅದು ಏನಾಗತ್ತೆ,
ದ್ವಿತೀಯ ಆಗತ್ತೆ. ಇಲ್ಲಿ ಸಂತಸ ಇದೆ, ಅರ್ಥ ಮಾಡ್ಕೊಳ್ಳಿ. ಸಂತಸ ಮಮ್ ಅಂತ ಬಂತಂದ್ರೆ ದ್ವಿತೀಯ. ಇಲ್ಲೇನಿದೆ ಸಂತಸ ಬಂದ್ಬಿಟ್ಟು ಏನಿದೆ ಬರೀ ಸೊನ್ನೆ ಇದೆ, ಆದ್ದರಿಂದ ಇದೇನಾದ್ರೆ ಇದು ಪ್ರಥಮ. ಇದು ಪ್ರಥಮ. ಸಂತಸಂ ಅಷ್ಟೇ, ಸಂತಸಂ. ಬರೀ ಸಂತಸ ಅಂದ್ರೆ ಸಂತೋಷ, ಅದು ಬಂದ್ಬಿಟ್ಟು ಬರೀ ಒಂದು ಸೊನ್ನೆ ಬಂತಂದ್ರೆ ಏನರ್ಥ ಮ ಅಂತ ಅಷ್ಟೇ ಅರ್ಥ. ಆದ್ದರಿಂದ ಇದು ಪ್ರಥಮ. ಇವೆರಡು ದ್ವಿತೀಯ. ಇನ್ನ ತಲೆಯುಂ ನಾ ಹೇಳಿದೆ ನಿಮ್ಗೆ, ಇಲ್ಲಿ ಮಾನು ಬಂದಿದೆ. ತಲೆಯುಂ ಅಂದಾಗ ಏನ್ ಬಂತು, ಅಂದಾಗ ಏನ್ ಬಂತು, ಬರೀ ಮಾ ಬಂತು. ಆಮೇಲೆ ಇಲ್ಲಿ ಏನಿದೆ ಯು ಅಂದಾಗ ಏನ್ ಬಂತು ನೋಡಿ, ಊ ಬಂತು. ಆದ್ದರಿಂದ ಇಲ್ಲಿ ಪ್ರಥಮ ಹೊಸ ಕನ್ನಡದಲ್ಲಿ ಊ ಬಂತು, ಹಳೆಗನ್ನಡದಲ್ಲಿ ಬಂತು, ಎರಡು ಬಂದಿದ್ರಿಂದ ಇದು ಪ್ರಥಮ. ಯಾವಾಗ ಹೇಳ್ತೀನಿ ಅವಾಗಲೇ ಉದಾಹರಣೆ ತೋರಿಸ್ತೇನೆ. ತಲೆಯಂ ಬಂದ್ರೆ ತಲೆಯನ್ನು, ತಲೆಯುಂ ಬಂದ್ರೆ ತಲೆಯು. ಅರ್ಥ ಮಾಡ್ಕೊಳ್ಳಿ. ತಲೆಯಂ ಅಂತ ಬಂತಂದ್ರೆ ಅದು ದ್ವಿತೀಯ ಆಗತ್ತೆ ವಿದ್ಯಾರ್ಥಿಗಳೇ. ತಲೆಯಂ ಬಂತಂದ್ರೆ ನೋಡಿ ದ್ವಿತೀಯ. ಅಲ್ಲಿ ಎಂ ಅಂದ್ರೆ ಅಂ ಅಂತ ಅರ್ಥ, ಯುಂ ಅಂದ್ರೆ ಊ ಬಂತೀವಿ ಸ್ವರ, ಆದ್ದರಿಂದ ಇದು ಪ್ರಥಮ ಆಗತ್ತೆ. ಇದು ಯುಂ ಅಂತಂದ್ರೆ ಪ್ರಥಮ, ತಲೆಯಂ ಅಂದ್ರೆ ದ್ವಿತೀಯ ಅಂತ ಅರ್ಥ. ಇನ್ನೊಂದು ನಾ ಹೇಳಿದೆ ನಿಮಗೆ, ವಿಲಾಸ ದಿಂ ಅಂತ ಇದೆ. ವಿಲಾಸ ದಿಂ, ದೀಂ ನೋಡಿ, ದಿ ಅಂತ ಏನ್ ಬಂತು, ಈ ಬಂತು. ಇಂ ಅಂದ್ರೆ ಏನು, ತೃತೀಯ, ಆದ್ದರಿಂದ ಇದು ತೃತೀಯ ಆಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನ ಕೇಳ್ತಾರೆ. ಆದ್ದರಿಂದ ನೀವು ಬಹಳ ತಯಾರಾಗಿ ಹೋಗಿರ್ಬೇಕು. ಇದು ಯಾರಿಗೆ ಗೊತ್ತಾಗತ್ತೋ ಬಹಳ ಸುಲಭವಾಗಿ ನೀವು ಕಂಡುಹಿಡ್ಕೊಂಡ್ಬಿಡ್ಬೋದು. ಆದ್ದರಿಂದ ಈ ಸೂತ್ರ ಏನ್ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗ್ಬೇಕು ಅಂತ ಹೇಳಿ ಇದೊಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಎರಡು ಹೇಳ್ಬಿಡ್ತೀನಿ, ಅಲ್ಲಿಗೆ ಮುಗಿಸ್ಬಿಡ್ತೀನಿ ನಾನು ಇದು ವಿಡಿಯೋನ. ವಿವಾಹ ಮಂಟಪಮಂ ಹೇಳಿ ನೋಡೋಣ. ವಿವಾಹ ಮಂಟಪಮಂ, ಮಂಟಪಮಂ ಇದು ನೋಡಿ ಬಹಳ ಸುಲಭ. ವಿವಾಹ ಮಂಟಪಮಂ ಏನಿದೆ, ವಿವಾಹ ಮಂಟಪ ಆದ್ಮೇಲೆ ಏನ್ ಬಂತಿಲ್ಲಿ, ಮಾ ಬಂತು, ಸೊನ್ನೆ ಬಂತು. ಹೌದಾ, ಒಂದು ಪದ ಆದ್ಮೇಲೆ ಬರೀ ಸೊನ್ನೆ ಬಂದ್ರೆ, ನಾನು ಪದೇ ಪದೇ ಹೇಳ್ತಾ ಇದೀನಿ ಯಾಕಂದ್ರೆ ನೆನ್ಪಿಟ್ಕೊಳ್ಳಿ ಅಂತ. ಒಂದು ಪದ ಆದ್ಮೇಲೆ ಬರೀ ಸೊನ್ನೆ ಬಂದ್ರೆ ಹಳೆಗನ್ನಡದಲ್ಲಿ ಅದು ಪ್ರಥಮ. ಒಂದು ಪದ ಆದ್ಮೇಲೆ ವಿವಾಹ ಮಂಟಪ ಅಂತಕ್ಕಂಥ ಒಂದು ಪದ ಆದ್ಮೇಲೆ ಮಾ ಬಂದು ಸೊನ್ನೆ ಬಂದ್ರೆ ಅದು ದ್ವಿತೀಯ ಆಗಿರುತ್ತೆ. ಏನಾಗಿರುತ್ತೆ, ದ್ವಿತೀಯ ಆಗಿರುತ್ತೆ. ಇಲ್ಲಿ ನೋಡಿ, ಜೋಯಿಸರೆಲ್ಲಂ, ಜೋಯಿಸರೆಲ್ಲಂ, ಜೋಯಿಸರೆಲ್ಲಂ ಇದು ನೋಡಿ ಏನಾಗುತ್ತೆ, ಗೆಸ್ ಮಾಡಿದ್ರೆ ಅಂತ ಕಂಡೆ. ಗೆಸ್ ಮಾಡಿದಿರಾ, ಜೋಯಿಸರಲ್ಲ, ಜೋಯಿಸರಲ್ಲ ಆದ್ಮೇಲೆ ಏನ್ ಬಂತು, ಬರೀ ಸೊನ್ನೆ ಬಂತು, ಆದ್ದರಿಂದ ಇದೇನಾಗುತ್ತೆ ಪ್ರಥಮ. ಒಂದು ಪೂರ್ತಿ ಪದ, ಒಂದು ಪೂರ್ತಿ ಅರ್ಥ ಕೊಡ್ತಕ್ಕಂಥ ಒಂದು ಪೂರ್ತಿ ಪದ ಬಂದ್ಬಿಟ್ಟು ಪಕ್ಕದಲ್ಲಿ ಸೊನ್ನೆ ಬಂದ್ರೆ ಪ್ರಥಮ, ಅಥವಾ ಮಾ ಬಂದು ಸೊನ್ನೆ ಬಂದ್ರೆ, ನಾ ಬಂದು ಸೊನ್ನೆ ಬಂದ್ರೆ ಇವೆಲ್ಲ ಏನಾಗ್ತವೆ, ದ್ವಿತೀಯ ಆಗ್ತವೆ. ಉದಾಹರಣೆ ರಾಮಂ ನೋಡಿ, ರಾಮಂ ಪ್ರಥಮ. ಉದಾಹರಣೆ ರಾಮನಂ ನೋಡಿ, ಇದು ನೋಡಿ ಏನಾಗುತ್ತೆ, ರಾಮನಂ. ರಾಮ ಬಂದ್ಬಿಟ್ಟು ಮಾ ಬಂದು ಸೊನ್ನೆ ಬಂದ್ರು ದ್ವಿತೀಯ, ನಾ ಬಂದು ಮಾ ಬಂದ್ರು ಅಂ. ಯಾಕಂದ್ರೆ ನಾ ಹೇಳಿದ್ದೀನಿ ರಾಮ ಇದು ಒಂದು ಪದ, ರಾಮ ಆದ್ಮೇಲೆ ನಮ್ ಬಂತು, ಅದಕ್ಕೆ ಅಂ ಅಂತ. ನಮ್ ಅಂದ್ರೆ ನೋಡಿ ಅಂ, ಇದರರ್ಥ ಇದು ದ್ವಿತೀಯ ಆಗುತ್ತೆ. ಈ ರೀತಿ ಕೆಲವು ಪದಗಳು ನಿಮಗೆ ಸ್ವಲ್ಪ ಹೀಗೆ ಗೊಂದಲ ಆಗ್ತವೆ. ಆದ್ದರಿಂದ ನೆನ್ಪಿಟ್ಕೋಬೇಕು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಒಂದು ಪದ ಆದ್ಮೇಲೆ, ಒಂದು ಪೂರ್ತಿ ಅರ್ಥ ಕೊಡ್ತಕ್ಕಂಥ ಒಂದು ಪದ ಆದ್ಮೇಲೆ ಸೊನ್ನೆ ಬಂದ್ರೆ ಅದು 99% ಶೇಕಡ 99 100% ಅದು ಪ್ರಥಮ ಆಗಿರುತ್ತೆ. ಪದ ಬಂದ್ಬಿಟ್ಟು ಈ ರೀತಿ ನಮ್ ಬಂದ್ರೆ, ಸಾರಿ ಈ ರೀತಿ ನಮ್ ಬಂದ್ರೆ, ಮಾ ಸೊನ್ನೆ ಬಂದ್ರೆ, ಯಾ ಸೊನ್ನೆ ಬಂದ್ರೆ, ವಾ ಸೊನ್ನೆ ಬಂದ್ರೆ, ಒಂದು ಪದ ಆದ್ಮೇಲೆ ನಾವು ಅಲ್ಲಿ ತೋರಿಸ್ತೇನೆ, ದೈವ, ದೈವಂ ನೋಡಿ, ಈ ರೀತಿ ಪದಗಳು ಬಂದಾಗ ಅಲ್ಲಿ ಸೊನ್ನೆಗಿಂತ ಮುಂಚೆ ನಮ್, ಮಂ, ವಂ ಒಂದು ಪದ ಆದ್ಮೇಲೆ ಈ ತರ ಪದಗಳು ಬಂದ್ರೆ ದ್ವಿತೀಯ ಆಗಿರುತ್ತೆ. ಬರೀ ಸೊನ್ನೆ ಬಂದ್ರೆ ಪ್ರಥಮ, ಇಲ್ಲ ದ್ವಿತೀಯ. ನಾ ಹೇಳಿದೆ ನಿಮಗೆ ಇಲ್ಲಿ ಯಾವುದೋ ಒಂದು ಪದ ತೋರಿಸಿದೆ ನಿಮಗೆ ಇಲ್ಲಿ. ಎಸ್, ಎಲ್ಲಿದೆ, ಚಟ್ಟರಿಂ ನೋಡೋಣ. ಇದು ನೋಡಿ ಚಟ್ಟರಿಂ ನೋಡಿ, ಇದ್ಯಾವ್ದು ಹೇಳಿ, ಚಟ್ಟರಿಂ ಅಂದ್ರೆ ಶಿಷ್ಯರು ಅಂತ ಅರ್ಥ. ಚಟ್ಟರು ಶಿಷ್ಯರು, ಹೌದಾ. ಈ ಚಟ್ಟರಿಂ ಅಂದಾಗ ರೀ, ರೀ ಅಂತ ಹೇಳ್ಕೊಳ್ಳಿ, ಸ್ವರ ಹೇಳ್ಕೊಳ್ಳಿ, ಏನ್ ಬಂತು, ರೀ. ಇ ಇಂ, ಇಂ ಅಂದ್ರೆ ಯಾವುದು, ತೃತೀಯ. ಈ ರೀತಿ ಹೇಳ್ಕೊಂಡಾಗ ಈ ಬಂದ್ರಾಗ ಅದು ತೃತೀಯನೇ ಆಗಿರುತ್ತೆ. ಲೋಕದಿಂ, ಜಲದಿಂ, ಹೌದಾ, ಚಟ್ಟರಿಂ ಇವೆಲ್ಲವೂ ತೃತೀಯ ಆಗಿರುತ್ತೆ. ಸೊನ್ನೆ ಬಂದ್ರೆ ಪ್ರಥಮ, ಸೊನ್ನೆಗಿಂತ ಮುಂಚೆ ಮಾ ಬಂದು ಸೊನ್ನೆ ಬಂದ್ರೆ, ನಾ ಬಂದು ಸೊನ್ನೆ ಬಂದ್ರೆ, ನಾ ಬಂದು ಮಾ ಬಂದ್ರೆ ಇವೆಲ್ಲ ದ್ವಿತೀಯ ಆಗ್ತವೆ. ಸೊ ಇಷ್ಟು ಉದಾಹರಣೆಗಳು ಸಾಕು, ನಿಮಗೆ ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ. ಇದು CBSE, ಸ್ಪೆಷಲಿ CBSE ಎಕ್ಸಾಮ್ ನಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಕರ್ತರಿ ಕರ್ಮಣಿ
ಇದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಬಹಳ ಸುಲಭವಾಗಿ ಹಾಗೆ ಎರಡು ರೀತಿಯ ಅರ್ಥವನ್ನ ಅಥವಾ ಆ ಉತ್ತರವನ್ನ ಬರೀತಕ್ಕಂಥ ರೀತಿ ಹಾಗೆ ನನಗೆ ಆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಮಸ್ಕಾರ.